ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊರಗಡೆ ಪ್ಯಾಕೆಟ್ನಲ್ಲಿ ಸಿಗುವಂತಹ ರುಚಿಯಾದ ಹೆಸರುಬೇಳೆ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಈ ಸ್ನ್ಯಾಕ್ಸ್ ರೆಸಿಪಿ. ಹಾಗಿದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ 1 ಕಪ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ನಾವು 2ರಿಂದ 3 ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಇದಕ್ಕೆ ಪೌಡರೆಲ್ಲ ಹಾಕಿ ಮಿಕ್ಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಆ ಪೌಡರೆಲ್ಲ ನೀಟಾಗಿ ಹೋಗೋ ರೀತಿಯಲ್ಲಿ ನಾವು ಚೆನ್ನಾಗಿ ತೊಳ್ಕೊಳ್ಬೇಕು. ನಾನಿವಾಗ ಒಂದು 3 ಸರ್ತಿ ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು 1 ಅವರ್ ಇದನ್ನು ನೆನೆಯೋದಕ್ಕೆ ಇಡೋಣ. 1 ಅವರ್ ಅಥವಾ 2 ಅವರ್ ನೆನೆಸೋಕ್ಕಿಡ್ಬೋದು. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ 1 ಅವರ್ ನೆನೆಸಿದ್ರೆ ಸಾಕು. ನಾನಿವಾಗ ಇದನ್ನು 1 ಅವರು ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಇವಾಗ 1 ಅವರ್ ಆಗಿದೆ. ಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ನೆಕ್ಸ್ಟ್ ಇವಾಗ ಈ ರೀತಿಯಾಗಿ ಒಂದು ಸ್ಟ್ರೈನರಿಂದ ಹೆಸರುಬೇಳೆ ಮತ್ತು ನಾವು ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಈ ರೀತಿ ನೀರನ್ನು ಸಪ್ರೇಟ್ ಮಾಡ್ಕೊಂಡ ನಂತರ ಇದನ್ನು ಸ್ಟ್ರೈನರಲ್ಲೇ ಹಾಗೆ ಬಿಡಿ ಬೇಳೆಗಳನ್ನ. ಯಾಕೆಂತ ಹೇಳಿದ್ರೆ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಕಂಪ್ಲೀಟಾಗಿ ಹೋಗಲಿ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ. ನೆಕ್ಸ್ಟು ಒಂದು 4 ಮಿನಿಟ್ಸ್ ಆದ ನಂತರ ಯಾವುದಾದ್ರೂ ಒಂದು ಬಟ್ಟೆ ಅಂದರೆ ಕಾಟನ್ ಬಟ್ಟೆಗೆ ಈ ರೀತಿ ಫ್ಯಾನ್ ಕೆಳಗಡೆ ಇದನ್ನು ಬೇಳೆಗಳನ್ನ ಆರೋದಕ್ಕೆ ಬಿಟ್ಬಿಡಿ. ಇಲ್ಲಿ ಬಿಸಿಲಲ್ಲಿ ಒಣಗಿಸೋದಕ್ಕೆ ಹೋಗಬಾರ್ದು. ಈ ರೀತಿ ಮನೆ ಒಳಗಡೆ ಅಥವಾ ಫ್ಯಾನ್ ಕೆಳಗಡೆ ಈ ರೀತಿಯಾಗಿ ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ಅದರಲ್ಲಿರುವಂತಹ ತೇವಾಂಶ ಎಲ್ಲ ಹೋಗಬೇಕು, ಫುಲ್ ಡ್ರೈ ಆಗಬೇಕು ಬೇಳೆ. ಆ ರೀತಿಯಾಗಿ ಬಿಡಬೇಕು ನಾವು. ಒಂದು ಫ್ಯಾನ್ ಕೆಳಗಡೆ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು, ಬೇಗ ಡ್ರೈ ಆಗಿ ಹೋಗಿಬಿಡುತ್ತೆ. ಇದು ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ. ನೋಡಿ, ನಾನು ಫ್ಯಾನ್ ಕೆಳಗಡೆ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಟ್ಟಿದ್ದೆ. ಇವಾಗ ಪೂರ್ತಿಯಾಗಿ ಡ್ರೈ ಆಗಿದೆ, ಯಾವುದೇ ತೇವಾಂಶ ಇಲ್ಲ. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಹಾಕಬೇಕು. ನೆಕ್ಸ್ಟ್ ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತೀನಿ. ನೆಕ್ಸ್ಟು ಇದು ಎಣ್ಣೆ ಬಿಸಿ ಆದ ನಂತರ ಈ ರೀತಿಯಾಗಿ ಯಾವುದಾದ್ರೂ ನಿಮ್ಮ ಹತ್ರ ಒಂದು ಸ್ಟ್ರೈನರ್ ಇದ್ದರೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಹೆಸರು ಬೇಳೆಗಳನ್ನ ಹಾಕ್ಕೊಳ್ಳಿ. ಹೆಸರುಬೇಳೆ ಹಾಕ್ಕೊಂಡ ನಂತರ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸ್ಪೂನ್ನಲ್ಲಿ ನಾವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ನಮಗೆ ಇದು ಒಂದು 6ರಿಂದ 7 ನಿಮಿಷ ಹಿಡಿಯುತ್ತೆ ಇದು ಫ್ರೈ ಆಗೋದಕ್ಕೆ. ಫುಲ್ ಹೈ ಫ್ಲೇಮ್ ಇಟ್ಟು ಎಲ್ಲ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಕಲರ್ ಚೇಂಜ್ ಆಗಿಬಿಡುತ್ತೆ, ಜಾಸ್ತಿ ಡಾರ್ಕ್ ಕಲರ್ ಬಂದೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಬೇಳೆ. ಈ ರೀತಿ ನಿಧಾನವಾಗಿ ಸ್ಪೂನ್ನಲ್ಲಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 6ರಿಂದ 7 ನಿಮಿಷ ಸಾಕಾಗೋಗ್ಬಿಡುತ್ತೆ ಫ್ರೈ ಆಗೋದಕ್ಕೆ. ಇದು ನೋಡ್ತಾ ಇರ್ಬೋದು, ಇವಾಗ ಬೇಳೆನೂ ಕೂಡ ಸ್ವಲ್ಪ ಸೈಜು ಚಿಕ್ಕಾಗಿದೆ. ನಾವು ಸ್ಟಾರ್ಟಿಂಗ್ ಹಾಕಿದಾಗ ದೊಡ್ಡ ಸೈಜ್ ಇತ್ತು, ಈಗ ಫ್ರೈ ಆದ ನಂತರ ಈ ರೀತಿಯಾಗಿ ಆಗಿದೆ. ಇದು ಕ್ರಿಸ್ಪ್ ಆಗಬೇಕು. ನೋಡಿ, ಕಲರು ಕೂಡ ಜಾಸ್ತಿ ಚೇಂಜ್ ಆಗಬಾರ್ದು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕಷ್ಟೇ. ಕ್ರಿಸ್ಪ್ ಆಗಬೇಕು ಇದು. ಈ ರೀತಿಯಾಗಿ ಸೌಂಡ್ ಬರಬೇಕು, ಆವಾಗ ಇದು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಟಿಶ್ಯೂ ಹಾಕಿರೋಂತಹ ಪ್ಲೇಟ್ಗೆ ಇದನ್ನು ಹಾಕ್ಕೊಳ್ಳಿ. ಏಕೆಂದರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಜಾಸ್ತಿ, ಅದಕ್ಕೋಸ್ಕರ ಅದು ಟಿಶ್ಯೂ ಪೇಪರು ಎಣ್ಣೆನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದಕ್ಕೋಸ್ಕರ ಟಿಶ್ಯೂ ಹಾಕಿಬಿಟ್ಟು ಆನಂತರ ನೀವು ಫ್ರೈ ಮಾಡಿರೋವಂಥ ಹೆಸರುಬೇಳೆನ ಹಾಕ್ಕೊಳ್ಬೇಕು. ನಂತರ ಮತ್ತೆ ಇದೇ ರೀತಿಯಾಗಿ ಎಷ್ಟು ಇರುತ್ತೋ ಅಷ್ಟು ಬೇಳೆಗಳನ್ನು ಕೂಡ ನೀವು ಇದೇ ರೀತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಪೂರ್ತಿಯಾಗಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ನನಗೆ ಹೆಸರುಬೇಳೆ ಆಗಿದೆ. ನೆಕ್ಸ್ಟು ಇವಾಗ ಎಕ್ಸ್ಟ್ರಾ ಟಿಶ್ಯೂ ಪೇಪರ್ನ ತೊಗೊಂಡು ಈ ರೀತಿಯಾಗಿ ನಾವು ಅದರಲ್ಲಿರುವಂಥ ಎಣ್ಣೆನೆಲ್ಲ ರಬ್ ಮಾಡ್ಕೊಳ್ಬೇಕು. ತುಂಬ ಆಯಿಲ್ ಅನಿಸ್ತಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಟಿಶ್ಯೂಯಿಂದ ನಾವು ರಬ್ ಮಾಡ್ಕೊಳ್ತಾ ಹೋದರೆ ಏನೂ ಆಯಿಲ್ ಅನಿಸೋದಿಲ್ಲ, ಕೈಗೆ ಎಲ್ಲೂ ಅಂಟೋದಿಲ್ಲ ಎಣ್ಣೆ, ಅದಕ್ಕೋಸ್ಕರ. ನೋಡಿ, ನೀವು ಟಿಶ್ಯೂ ಅಥವಾ ಬಟ್ಟೆ ಯಾವುದ್ರಲ್ಲಾದರೂ ಕೂಡ ನೀವು ರಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಆಯಿಲ್ ಎಲ್ಲೂ ಕೂಡ ಕೈಗೆ ಅಂಟ್ತಾ ಇಲ್ಲ, ತುಂಬಾ ಉದುರಾಗಿ ಗರ್ಗರಿಯಾಗಿ ಬಂದಿದೆ ಹೆಸರುಬೇಳೆ. ನೋಡ್ತಾ ಇರ್ಬೋದು, ಕಲರು ಕೂಡ ಒಂದೇ ಕಲರ್ ಇದೆ ಫ್ರೈ ಮಾಡಿರೋದು ಎಲ್ಲದು ಕೂಡ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ನೀವು ಸಾಲ್ಟನ್ನು ಸೇರಿಸ್ಕೊಳ್ಳಿ. ನಂತರ ಸಾಲ್ಟ್ ಸೇರಿಸಿದ ನಂತರ ಈ ರೀತಿಯಾಗಿ ಬೌಲ್ನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅಂತಲೂ ಬರುತ್ತೆ, ಅದನ್ನು ಹಾಕಿದ್ರೂ ಕೂಡ ಚೆನ್ನಾಗಿ ಇರುತ್ತೆ. ಬಟ್ ನಾನಿಲ್ಲಿ ನಾರ್ಮಲ್ ಉಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ರುಚಿಯಾಗಿರುವಂತಹ ಹೆಸರುಬೇಳೆ ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋನ ಲೈಕ್, ಕಮೆಂಟ್, ಶೇರ್ ಮಾಡಿ. ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.